ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾತಾಡ್ತಾ ಇರೋದು ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಅವರ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಪೆದ್ದಿ ಬಗ್ಗೆ. ಒಂದು ಮಾತಲ್ಲಿ ಹೇಳಬೇಕಂದ್ರೆ ಇದು ಸಾಮಾನ್ಯ ಮಾಸ್ ಸಿನಿಮಾ ಅಲ್ಲ. ಗ್ರಾಮೀಣ ಸೊಗಡು, ಭಾವನೆ, ಕ್ರೀಡೆ ಮತ್ತು ಹೋರಾಟದ ಮಿಶ್ರಣ ಅಂತಾನೆ ಹೇಳ್ಬೋದು. ಕತೆ ಶುರುವಾಗೋದು ಒಂದು ಸಣ್ಣ ಹಳ್ಳಿಯಿಂದ. ಆ ಹಳ್ಳಿಯಲ್ಲಿ ವಾಸಿಸುವಂತ ಒಬ್ಬ ಯುವಕನೇ ಪೆದ್ದಿ. ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಧೈರ್ಯ, ಆತ್ಮವಿಶ್ವಾಸ ಮತ್ತು ನ್ಯಾಯದ ಪರ ನಿಲ್ಲುವಂತ ಗುಣ ಅವನಲ್ಲಿರುತ್ತೆ. ಹಳ್ಳಿಯ ಜನರಿಗೆ ಅನ್ಯಾಯ ಆಗ್ತಾ ಇರುತ್ತೆ. ಅಧಿಕಾರಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು ಸಾಮಾನ್ಯ ಜನರ ಬದುಕನ್ನ ಕಷ್ಟಪಡಿಸ್ತಾ ಇರ್ತಾರೆ. ಅಂದ್ರೆ ಅವ್ರು ಬಡವ್ರನ್ನ, ಮೇಲ್ವರ್ಗದವ್ರು ಕೆಳವರ್ಗದವ್ರನ್ನ ತುಳಿಯುವಂತ ಒಂದು ಪದ್ಧತಿ ಇರುತ್ತಲ್ಲ, ಆ ಟೈಪ್. ಅವ್ರನ್ನ ಬೆಳೆಯಕ್ ಬಿಡಲ್ಲ, ಒಟ್ಟು ಅವಮಾನ, ಈ ತರ ಎಲ್ಲ ನಡೀತಿರ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಪೆದ್ದಿ ಜನರ ಪರ ನಿಲ್ತಾನೆ. ಪೆದ್ದಿ ಕ್ರೀಡೆ ಅಂದ್ರೆ ತುಂಬಾ ಇಷ್ಟ. ಕುಸ್ತಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಈ ತರ ಸುಮಾರು ಕ್ರೀಡೆಗಳಲ್ಲಿ ಅವನು ಪ್ರತಿಭೆ ತೋರಿಸ್ತಾ ಇರ್ತಾನೆ. ಆದ್ರೆ ಅವನಿಗೆ ಕ್ರೀಡೆ ಕೇವಲ ಆಟ ಅಲ್ಲ, ಅದು ತನ್ನ ಗ್ರಾಮದ ಗೌರವಕ್ಕಾಗಿ, ಒಂದು ಸ್ವಾಭಿಮಾನಕ್ಕಾಗಿ ಹೋರಾಡುವಂತ ಒಂದು ಆಯುಧ ಅಂತಾನೆ ಹೇಳ್ಬೋದು. ಒಂದು ಹಂತದಲ್ಲಿ ಪೆದ್ದಿ ದೊಡ್ಡ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಪರಿಸ್ಥಿತಿ ಬರುತ್ತೆ. ಅಂದ್ರೆ ಒಂದು ದೊಡ್ಡ ಗೇಮ್, ಆಟ. ಅಲ್ಲಿ ಅವನು ಕೇವಲ ತನ್ನ ಗೆಲುವಿಗೋಸ್ಕರ ಅಷ್ಟೇ ಅಲ್ಲ, ತನ್ನ ಗ್ರಾಮದ ಜನರ ಕನಸುಗಳಿಗೋಸ್ಕರ ಕೂಡ ಹೋರಾಡ್ತಾನೆ. ಇದೆಲ್ಲದರ ಮಧ್ಯೆ ಅಚ್ಚಿಯಮ್ಮ ಪೆದ್ದಿ ನಡುವೆ ಪ್ರೀತಿ ಹುಟ್ಟುತ್ತೆ. ಪ್ರೀತಿ ಪ್ರೇಮಕತೆಯಾಗಿ ಸಾಗುತ್ತದೆ. ಮತ್ತೆ ಪ್ರೀತಿ, ಕುಟುಂಬ, ಸ್ನೇಹ ಮತ್ತು ಗ್ರಾಮದ ಜನರ ಬೆಂಬಲ ಒಂದು ಪೆದ್ದಿಗೆ ಒಂದು ದೊಡ್ಡ ಅಸ್ತ್ರ, ಶಕ್ತಿ ಆಗುತ್ತೆ. ಇನ್ನು ಕತೆ ಮುಂದುವರಿತಾ ಇದ್ದಂತೆ ಪೆದ್ದಿಯ ಜೀವನದಲ್ಲಿ ಹಲವು ಅಡೆತಡೆಗಳು ಬರ್ತವೆ. ಅವನನ್ನ ಸೋಲಿಸೋಕೆ ಶತ್ರುಗಳು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಪೆದ್ದಿ ಯಾವತ್ತೂ ಹಿಂದೆ ಸರಿಯೋದೇ ಇಲ್ಲ. ಇನ್ನು ಕೊನೆಗೆ ಪೆದ್ದಿ ತನ್ನ ಹೋರಾಟದಲ್ಲಿ ಗೆಲ್ತಾನ ಅಥವಾ ಗ್ರಾಮದ ಗೌರವ ಉಳಿಸಿಕೊಳ್ತಾನ, ಜನರ ಕನಸು ನನಸಾಗುತ್ತದೆಯಾ ಅನ್ನೋದು ಚಿತ್ರದ ಮೇನ್ ಇಂಪಾರ್ಟೆಂಟ್ ಕುತೂಹಲ. ಇನ್ನು ಈ ಸಿನಿಮಾದ ದೊಡ್ಡ ಹೈಲೈಟ್ ಅಂದ್ರೆ ರಾಮ್ ಚರಣ್ ಅವರ ವಿಭಿನ್ನ ಲುಕ್, ಡಿಫ್ರೆಂಟ್ ಆಗಿದೆ. ಅಂದ್ರೆ ಗ್ರಾಮೀಣ ಶೈಲಿಯ ಡೈಲಾಗ್ಗಳಾಗಿರ್ಬೋದು, ಭರ್ಜರಿ ಆಕ್ಷನ್ ಆಗಿರ್ಬೋದು ಮತ್ತು ಎಮೋಷನಲ್ ಸನ್ನಿವೇಶ. ಇದರೊಳಗೆ ಇನ್ನೊಂದು ಮೇನ್ ಹೈಲೈಟ್ ಏನಪ್ಪಾ ಅಂದ್ರೆ ಶಿವಣ್ಣ ಅವರ ಗೌರು ನಾಯ್ಡು ಎಂಬ ಮೇನ್ ಇಂಪಾರ್ಟೆಂಟ್ ಪಾತ್ರ. ಗೌರು ನಾಯ್ಡು ಅವರು ಒಂದು ಪ್ರಭಾವಶಾಲಿ ವ್ಯಕ್ತಿ, ಅಧಿಕಾರದಲ್ಲಿರುವಂತಹ ವ್ಯಕ್ತಿ. ಮತ್ತೆ ಕಥೆಯ ಬದಲಾವಣೆಗಳು ಅಂದ್ರೆ ಮೇನ್ ಟರ್ನಿಂಗ್ ಪಾಯಿಂಟ್ ಡಿಸೈಡ್ ಆಗೋದೇ ಅಂತ ಒಂದು ಹೈಲೈಟ್ ಪಾತ್ರ ಶಿವಣ್ಣ ಅವ್ರದ್ದು. ನಾವು ಶಿವಣ್ಣ ಅವರು ರಾಮ್ ಚರಣ್ ಅವರ ಒಂದು ನಿಕಟ ಅವಿನಾಭಾವ ಬಾಂಧವ್ಯ ಈ ಪೆದ್ದಿ ಸಿನಿಮಾದಲ್ಲಿ ನೋಡ್ಬೋದು. ಇವ್ರನ್ನ ಪಿವೋಟಲ್ ರೋಲ್ ಅಂತ ಕರೆಯಲಾಗಿದೆ. ಅಂದ್ರೆ ಈ ಚಿತ್ರದಲ್ಲಿ ಇವ್ರದೊಂದು ಪ್ರಮುಖ ಪಾತ್ರ. ಒಟ್ಟಾರೆಯಾಗಿ ಶಿವಣ್ಣ ಅವರು ಅತಿಥಿ ಪಾತ್ರಕ್ಕಷ್ಟೇ ಸೀಮಿತ ಅಲ್ಲ, ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಪಾತ್ರಕ್ಕೆ ಒಂದು ತೂಕನೇ ಇದೆ ಅಂತಾನೆ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಇನ್ನೂ ನೀವು ಯಾರ್ಯಾರು ಪೆದ್ದಿ ಸಿನಿಮಾನ ನೋಡಿದಿರಿ, ನೋಡಿದ್ರೆ ಕಾಮೆಂಟ್ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.